ಸಿಗಲಿ ಅಂತಕ್ಕಂತಹ ಆಶೆಯನ್ನು ವ್ಯಕ್ತಪಡಿಸತಕ್ಕಂತಹ ಪ್ರಕಾಶ್ ಪರಮೇಶ್ವರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಈ ವೇದಿಕೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಜೋರಾಗಿ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ತಿಳಿಸಿದ್ದೇವೆ. ಇದೀಗ ಪಶುಪತಿ ಸರ್ ಅವರ ಸುಪುತ್ರಿ ಆಗಿರ್ತಕ್ಕಂತಹ ಅಂಬಿಕಾ ಅವರು ಸಹಿತ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಕೋರ್ತೇವೆ. 4 girls ಮತ್ತು 2 boys. ನಮ್ಮ ಪಾಪ ಯಾರಿಗೂ ಅನ್ಇಕ್ವಾಲಿಟಿ ಕೊಟ್ಟಿಲ್ಲ. ಎಲ್ಲರಿಗೂ ಯಾವ ಟೈಪ್ ಎಜುಕೇಷನ್ ಬೇಕು ಎಲ್ಲ ಟೈಪ್ ಆಫ್ ಎಜುಕೇಷನ್ಸ್ ಕೊಟ್ಟ. ಏನು ಕಿ ಹುಡುಗಿಯಾಳ ಈಕಿ ಯಾಕೆ ಇಷ್ಟು ಓದಬೇಕು ಇವೆಲ್ಲ ಯಾಕೆ ಬೇಕು ಅಂತ ಏನೂ ಇನ್ಇಕ್ವಾಲಿಟಿ ಮಾಡಿಲ್ಲ. ಅವ ಎಷ್ಟು ಓದ್ಲತ್ತಾನಲ್ಲ ಈಕಿಗೂ ಓದಿಸ್ ರೈಟ್ ಅದ, ಈಕಿಗೂ ಓದಲೇಬೇಕು ಅಂತ ಏನು ಇನ್ನು ಇಕ್ವಾಲಿಟಿ ಇಲ್ಲದೆ ಕೊಟ್ಟೆ ನಮ್ಮ ಪಾಪ. ಥ್ಯಾಂಕ್ ಯು ಪಾಪ ಫಾರ್ ಎವ್ರಿಥಿಂಗ್. We all 6 members are really grateful to have a dad like him and mom. Really, I'm feeling so proud that I'm speaking in front of my dad in that too. So such a big function, that is my dad's retirement function. I'm really very happy. I'm feeling lot of happy. Thank you Papa for being in our life and thank you everyone. ಯಾಕಂದ್ರೆ ನಾವು ಸುಮಾರು 3 ವರ್ಷ ಒಂದೇ ಶಾಲೆಯಲ್ಲಿ ಓದಂಥವ್ರು. ನನಗರ್ಥ ಯಾವಾಗ ನಮ್ಮ ಊರಿಗೆ ಬಂದರು ಒಬ್ಬ EW ಆಗಂದ್ರೆ ತುಂಬ ಸಂತೋಷ ಆಯಿತು. ಅವತ್ತು ಬಂದು ಮತ್ತು ಇವತ್ತೇ ಬಂದಿದ್ದೀನಿ. ಅವತ್ತು ಸ್ವಾಗತ ಮಾಡಕ್ಕೆ ಬಂದಿದ್ದೀನಿ, ಇವತ್ತು ಬೆಳ್ಕೊಳ್ಳಕ್ಕೆ ಬಂದಿದ್ದೀನಿ. ಇದು ನನ್ನೊಂದು ಸುದೈವ ಅಂತ ಅನ್ಬೋದು. ಇಲ್ಲೆಲ್ಲರೂ ಇಂಜಿನಿಯರ್ಸಿಂಗ್ ಮಾಡೋದಾರಿದೆ. ಬಸವರಾಜ್ ಬಾಯಿನವರು, ಮಂಗಲಿಗೆ ಅವರು ಮತ್ತು ರಾಗ ಅವರು, ಸಾಕಷ್ಟು ಜನ ಸ್ನೇಹಿತರು ಕುಟುಂಬದಿಂದ ಬಂದಿದ್ದಾರೆ. ನಮ್ಮ ಅಣ್ಣ ಪರಮೇಶ್ವರ್ ಅವರು, ನಮಗೆ ಮತ್ತು ಡಿಗ್ರಿ ಕ್ಲಾಸ್ಮೇಟ್ ಮಾನಪ್ಪನವರು, ಈ ರೀತಿ ನಮ್ಮಿವರು ಕ್ಲರ್ಕ್ ಇದ್ರು ನಮ್ಮಲ್ಲಿ. ಅವಾಗೆಲ್ಲರೂ ಸೇರಿದ್ದೀನಿ. ಇವತ್ತು ನೋಡಿರಿ ನೌಕರಿ ಎಷ್ಟು ಜನರಿಗೆ ಹತ್ತದ, ಒಂದು 10%. 100 ಕೋಟಿಯಲ್ಲಿ ನೌಕರಿ ಸಿಗ್ತಕ್ಕಂಥದ್ದು ಕೇವಲ ಒಂದು 10% ಜನರಿಗೆ. ಎಲ್ರಿಗೂ ನೌಕರಿ ಮಾಡಲಿಕ್ಕಾಗಲ್ಲ. ಆ ನೌಕರಿಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಿದ್ದೇವೆ ಅನ್ನೋದು ಇವತ್ತು ಗೊತ್ತಾಗ್ತದೆ, ನಾವು ಹೋದ್ಮೇಲೆ ಗೊತ್ತಾಗ್ತದೆ. ನೌಕರಿ ಬರ್ತಾರ, ಮಾಡ್ತಾರ, ಹೋಗ್ತಾರೆ, ಯಾರು ದುಡ್ಡು ಮಾಡ್ತಾರ, ಯಾರು ಹೆಸರು ಮಾಡ್ತಾರ, ಯಾರು ಕೆಲಸ ಮಾಡ್ತಾರೆ. ಎರಡೂ ಮಾಡಿದಂಥ ವ್ಯಕ್ತಿ ಪಶುಪತಿ ಅಂತ ಇವತ್ತು ಎಲ್ಲರೂ ಹೇಳಿದ್ರು. ಹೆಸರು ಮಾಡ್ಯಾನ ಮತ್ತು ಕೆಲಸನೂ ಮಾಡ. ಅದಕ್ಕಾಗಿ ನಮ್ಗೆ ಜೀವನದಲ್ಲಿ ಇರ್ತಾವೆ ಒತ್ತಡ. ಗೋವಿಂದರಾವ್ ಸರ್ ಹೇಳೋದು ನಿವೃತ್ತಿ ಅಷ್ಟು ಈಸಿಯಾಗಿ ಆಗಲ್ಲ. ನಿವೃತ್ತಿ ಈಸಿ ಆಗ್ತದೆ ನೀವು ಮಾಡ್ಕೊಂಡ್ರೆ, ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಈಸಿ ಆಗಲ್ಲ. ಎರಡು ಅದೇವ, ಒಂದಕ್ಕೆ ಬೆನ್ನು ಹತ್ತಿರಂದ್ರೆ ಜೀವನ ಸಮಾಧಾನ ಇರಲ್ಲ, ಒಂದಕ್ಕೆ ಬೆನ್ನು ಹತ್ತಲಿಲ್ಲ ಅಂದ್ರೆ ಯಾರು ಹೆಲ್ಪ್ ಮಾಡ್ಬೋದು. ಪಶುಪತಿಗೆ ಬಂದಾಗ ನೀವು ಹಂಗಪ್ಪ ಇಬ್ಬರು ನೋಡಕ್ಕೆ ಹ್ಯಾಂಗೆ ಕೆಲಸ ಮಾಡೋಕ್ಕಂತ ಏನಿಲ್ಲಪ್ಪ ನೀವು ಓಡ್ತಾ ಇರೋ ಅಂತ ಹೇಳಿ ಇಬ್ಬರಾದ್ರೆ ಹ್ಯಾಂಗೆ ಕೆಲಸ ಮಾಡೋದು ಇರ್ತಾರೆ. ಅವ್ರ ಜೊತೆಗೆ ಅವ್ರ ಹತ್ರ ನಿಮ್ಮ ಜೊತೆ ನೀವು ಕೆಲಸ ಮಾಡಿ ಅಂದಾಗ ಅದೇ ರೀತಿಯಾಗಿ ಯಾವುದೂ ನಮಗೇನಪ್ಪ ಅದು ಕೆಟ್ಟ ಸತ್ತಿರಲಾರ್ದಂತ ಈ ಜನ ನೋಡ್ತಾರೆ. ನಾವು ಅಲ್ಲಲ್ಲಿ ಕುಂತು ಹೋಟೆಲ್ದಾಗ ಕುಂತು ಮಾತಾಡ್ತೇವೆ, ಕೆಲವೊಂದ್ಸಲ ಕಪ್ ಕೇಳ್ತೇವೆ ಪಶುಪತಿ ಹ್ಯಾಂಗಾರಪ್ಪ. ಪಶುಪತಿ ಬಗ್ಗೆ ಇಲ್ಲಿವರೆಗೆ ಯಾವುದೇ ಒಂದು ಕಂಪ್ಲೇಂಟ್ಸ್ ಇಲ್ಲ. ಹೇಳಿದ್ರು ಅವ್ರ ಕೋವರ್ಕರ್ ರೆಡ್ಡಿ ಹೇಳಿದ್ರು ಹೊಲಕ್ಕೆ ಹೋಗಿದ್ದವ, ಆ ಸರಳ ವ್ಯಕ್ತಿ ಅವ. ಹಾಸ್ಟೆಲಿನ ತಂದೆ ಹಂಚ್ತಕ್ಕಂಥ ವ್ಯಕ್ತಿ ಈಗ ಹೊಲದವಾಗ ಹಂಚ್ತೇನೆ ಪ್ರಶ್ನೆ ಬರೋದು. ಯಾವ ವ್ಯಕ್ತಿ ಸಣ್ಣಾಗಿ ಹಿಡಿದು ಆ ರೀತಿ ಬೆಳ್ಕೊಂಡು ಬಂದಾನ ಅವ್ರನ್ನ ಪಾರ್ತೀವೇ ಜೀವನ ಪರ್ಯಂತ ಇರ್ತಾರ. ಅದಕ್ಕಾಗಿ ಪಶುಪತಿಯನ್ನು ಈಗ ಕೇಳ್ಕೊತೀನಿ, ಈಗ ಏನೇ ಮಾಡಿರಿ ನೀವು ಮುಂದೆ ನಿಮ್ಮ ಜೀವನ ರಾಜಕೀಯಕ್ಕಿರಲಿ, ನಿಮ್ಮ ಊರಿಗಿರಲಿ, ನಿಮ್ಮ ಜನಕ್ಕಿರಲಿ, ನಿಮ್ಮ ಸ್ನೇಹಿತರಿಗಾಗಿರಲಿ. ಯಾಕಂದ್ರೆ ಭಗವಂತ ಎಲ್ಲ ಕೊಟ್ಟನೆ. ಈರಪ್ಪ ಹೇಳಿದ್ರು ಏನಂತ ಹೇಳಿದ್ರು, ನಾವು ಬಡವರಾಗಿ ಹುಟ್ಟಿದೆವು, ಸಾಹಿತ್ಯರು ಬಡವರಾಗಿ ಬಂದು. ಈಗ ಸಾಹಿತ್ಯರು ಬಡವರು ಬಿ ಇಲ್ಲ, ಹುಟ್ಟಿದ ಬಡವರಾಗಿರ್ಬೋದು. ಅವಿದ್ಯಾವಂತರನ್ನು ಹುಟ್ಟಿರಬೇಕು, ಈ ವಿದ್ಯಾವಂತರಾಗಿರಿ. ನಿಮ್ಮ ಜವಾಬ್ದಾರಿ ಇದೆ, ಸಮಾಜಕ್ಕೆ ಕರ್ತವ್ಯ ಇದೆ. ನೀವೆಲ್ಲರೂ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ತಪ್ಪದಾರಿ ಹೊತ್ತನ್ನು ತಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು, ನೀವು ಮಾಡ್ಬೇಕಂತೇಳಿ ಕರ್ದಾರಿಗೆ ಒಂದಿನೆಲ್ಲ ಒಂದು ದಿವಸ ವಯೋನಿವೃತ್ತಿ ಆಗಬೇಕು, ಆಗ್ಲಿಕ್ಕತ್ತದ. ಅದಕ್ಕೆ ಒಂದು ಘಟನೆಯನ್ನು ಹೇಳಿ ನಾವೊಂದು ಮಾತಿಗೆ ವಿರಾಮ ಕೊಡ್ತೀನಿ.
ಏನಂದ್ರೆ ಯಮಲೋಕದಿಂದ ಯಮರಾಜ ಬಂದಿದ್ರು, ಒಬ್ಬರು ಪ್ರಾಣಹರಣ ಮಾಡಲ ಬಂದು ಅವ್ರ ಮನೆ ಬಡಿದ್ರು. ಬಡ್ದು ಇದೇ ಮನೆ ನಿಮ್ಮದು, ನಿನ್ನ ಪ್ರಾಣ ಇವತ್ತು ಲಾಸ್ಟ್ ದಿನ ಅದ, ನೀನು ಒಯ್ಲಕ್ಕೆ ಬಂದೀನಿ. ಅವನಿಗೇನಪ್ಪ ಅಂದ್ರೆ ನೀನು ನನಗೆ ಒಯ್ಲಕ್ಕೆ ಬಂದಿದ್ದಿ ಎಂಬುದಕ್ಕೆ ನಿನ್ನ ಬಲ್ಲಿ ಏನದ ಪ್ರೂಫ್ ಅಂದ್ರೆ ಲಿಸ್ಟ್ ಅದ, ಎಲ್ಲರಿಗಿಂತ ಮ್ಯಾಲೆ ನಂಬರ್ 1 ಹೆಸರು ನಿಂದೆ ಅದ. ಆಯ್ತು ರೀ ಅಂಥೇಳಿ ಒಳಗೆ ಕರೆದು ಕೂಡಿಸಿ ಅವ್ರಿಗೆ ಸರಿಯಾಗಿ ಊಟ ತಿಂಡಿ ಕುಡಿಯೋದು ಏನೇನು ಬೇಕು ಎಲ್ಲ ಒಳ್ಳೆ ಅವ್ರಿಗೇನಪ್ಪ ಅಂದ್ರೆ ಸೇವೆ ಮಾಡಿದ್ರು. ಸೇವೆ ಮಾಡಿದ ಮೂಲಕ ಸ್ವಲ್ಪ ನಂಗೆ ಯಾಕೋ ಊಟ ಗೀಟ ಚೆನ್ನಾಗ್ಯದ, ಸ್ವಲ್ಪ ರೆಸ್ಟ್ ತೊಗೋತೀನಿ ಅಂತ ಹೇಳ್ಕೇಸಿದ್ರೆ ಅವ್ರು ರೆಸ್ಟ್ ತೊಗೊಂಡು ಆಮೇಲೆ ಒಯ್ತೀನಿ ಅಂತ ಹೇಳಿ ಮಾಡ್ಕೊಂಡ. ಇವ ಏನು ಮಾಡ್ದ, ಹುಷಾರಿ ಮಾಡಿ ನನಗೆ ಒಯ್ಲಕ್ಕೆ ಬಂದಾನ, ಫಸ್ಟ್ ನಂಬರ್ ನಂದೇ ಅದ ಅಂತ ಅದು ತೆಳಗೆ ತನ್ನ ಹೆಸರು ಎಲ್ಲಕ್ಕಿಂತ ತೆಳಗೆ ಬಾರ್ದು ಮ್ಯಾಲೆ ತೆಳಗಿನವನಿಗೆ ಒಯ್ದು ಮ್ಯಾಲೆ ಇಟ್ಟ. ಅದಕ್ಕೆ ಅವನು ನಿದ್ದೆ ಗಿದ್ದೆ ಮಾಡೋದಾದ್ಮೇಲೆ ಎದ್ದು ಪಾಪ ನನಗೆ ಇಷ್ಟೆಲ್ಲ ಉಪಕಾರ ಮಾಡ್ಯಾನ. ಅದಕ್ಕೆ ಅವನಿಗೆ ಕರೆದು ನಮ್ಮ ಮ್ಯಾಲಿಂದ ಒಯ್ಯಂಗಿಲ್ಲ, ತೆಳಗಿನಿಂದ ಹಂಗೆ ಇದು ನಮ್ಮ ಸರ್ಕಾರ ನೌಕರದಾನ ಹಿಂಗೆ ಏನು ಮಾಡಿದ್ರು ತಪ್ಪಲ್ಲ. ಅದು ನಾವು ಕುಂತು ಮಾಡ್ಕೊಂಡಂಗೆ ಅದ, ನಾವು ಕಂಡಿ ಮುಂದೆ ನಿಂತು ನಕ್ಕರ ನಗ್ತದ, ಹತ್ತಿರ ಹೇಳ್ತದೆ. ಇಮಿಡಿಯೇಟ್ ಎಲ್ಲಕ್ಕಿಂತ ಈಗ ಒಂದೊಂದು ಕಾರ್ಯಕ್ರಮದಾಗ ಹೇಳ್ತಾರೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ದಾಗ ಹಣ ಡಬಲ್ ಆಗೋದು ಹೆಂಗೆ ಗೊತ್ತಾಗ್ತದೆ. ಹೆಂಗೆ ಅಂತಂದ್ರೆ ಕನ್ನಡಿ ಮುಂದೆ ಇಡ್ರಿ ಡಬಲ್ ಆಗ್ತದೆ. ಹಂಗೆ ನಾವು ಏನಪ್ಪ ಅಂದ್ರೆ ಕನ್ನಡಿ ಮುಂದೆ ನಿಂತು ನಕ್ಕರ್ನಾಗ್ತದ, ಹತ್ತಿರ ಹೇಳ್ತದ, ನಾವು ಇಟ್ಕೊಂಡಂಗೆ ಇರ್ತದ. ಅದಕ್ಕೆ ಬಸವಣ್ಣನವರು ಒಂದು ವಚನ ಹೇಳ್ಯಾರ, ಒಲೆ ಹೊತ್ತಿ ಉರಿದೊಡೆ ನಿಲ್ಲಬಹುದು, ನೆಲ ಹೊತ್ತಿ ಉರಿದೊಡೆ ನಿಲ್ಲಲು ಸಾಧ್ಯವೇ, ಬೇಲಿಯ ಎದ್ದು ಹೊಲ ಮೈದೊಡೆ, ತಾಯಿಯ ಮೊಲೆ ಹಾಲಿ ನಂಜಾಗಿ ಕೊರವಡೆ, ಯಾರನ್ನು ದೂಷಿಸುವೆ ಕೂಡಲ ಸಂಗಮ ದೇವ ಅಂತಂದ್ರೆ ಇದು ಕರೆಕ್ಟ್ ಅದ. ಎಲ್ಲರೂ ಕೇಳಿದ್ರೆ ಹೇಳ್ರಿ. ಇದು ನಮ್ಮ ಸರ್ಕಾರ ನೋಡ್ಕೊಡ್ದಾರದು ರೈಲ್ವೆ ಹಳಿ ಇದ್ದಂಗೆ, ರೈಲ್ವೆ ಹಳಿ ಇದ್ದಂಗೆ ಪಟ್ರಿಗಳು. ನಾವು ಹಿಂದಿಲ್ಲ ಮುಂದೆ ಎಲ್ಲರೇ ಹೋಗಿ ಒಂದಾತೀವಿ ಎಂಬ ಒಂದು ಮನೋಭಾವ, ಒಂದು ಇದರೊಳಗೆ ನಾವು ಬದುಕ್ತೀವಿ. ಆದ್ರೆ ಅದು ಒಂದಾಯ್ತು ರೈಲ್ ಬಂಡಿ ಉಳಿಯಂಗಿಲ್ಲ. ಹಾಗಾಗಿ ನೀವು ನನ್ನ ಮೇಲೆ ಇಟ್ಟು ಎಲ್ಲ ನನ್ನ ಬಂಧು ಬಳಗದವರು, ಮಿತ್ರರು, ನನ್ನ ಆಫೀಸರು, ಹಳಿ ಫ್ರೆಂಡ್ಸು ಎಲ್ಲ ನಮ್ಮ ಬಚಪನ್ ಯಾವ್ದಾರು ನನ್ನ ತಪ್ಪಾದರೆ ಕ್ಷಮಿಸ್ಬೇಕಂತ ಹೇಳಿ ಒಂದೆರಡು ನಮಸ್ತೆ. ಸಾಮಾಜಿಕವಾಗಿ ಸೇವೆಬೇಕು. ನೀವು ನಿಂಬಲ ಸಾಮರ್ಥ್ಯ ನಿಂಬಲದ ಧಾರ್ಮಿಕವಾಗಿ ಮುನ್ನಡೆಸರ ಭಗವಾನ್ ನಿಮಗೆ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಕುಟುಂಬದ ಆಶೀರ್ವಾದ ಮಾಡ್ತಾನೆ ಸರ್. ನಿಮ್ಮಂಥ ಅಧಿಕಾರಿಗಳು, ನಿಮ್ಮಂಥ ನಿಷ್ಠವಂತ ಇರ್ತಕ್ಕಂಥ ಈ ಜನರೇಷನ್ ನಿಮ್ಮಂಥ ಜರೂರತ್ ಭಾಳಷ್ಟು ಇದೆ ಸರ್. ಧಾರ್ಮಿಕವಾಗಿ ಸೇವೆ ಮಾಡಿ ಸರ್. ತಾವೆಲ್ಲ ಧಾರ್ಮಿಕವಾಗಿ ತಿಳ್ಕೊಂಡಿದ್ರಿ, ತಾವು ಧಾರ್ಮಿಕವಾಗಿ ಸೇವೆ ಮಾಡ್ತಾರೆ ಅಂತೇಳಿ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತಾ, ಅದೇ ರೀತಿ ಏನು ಶಿವರಾಜ್ ಸರ್ ಇದ್ದಾರೆ. ಶಿವರಾಜ್ ಸರು ಸುಮಾರು ನಮಗೆ ಒಂದು 10-15 ವರ್ಷ ನೋಡಿ ಭಾಳ ಚಿರ ಪರಿಚಿತ ಇದ್ದಾರೆ. ಬಟ್ ಅವರೆಲ್ಲ ಜೈ ಇಂಜಿನಿಯರು, ಅವರು ಏನು ಭೀ ಕೆಲಸ ಇರ್ತಾವ ಹೋಗಿ ಅಬ್ಸರ್ವೇಷನ್ ಮಾಡೋದು, ಇದ್ದಿದ್ದಾಗೆ ಬಂದು ಹೇಳೋದು. ಯಾರು ಮುರಾಜಿಲ್ದೇ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಕೂಡ ಅವ್ರಿಗೂ ಕೂಡ ದೇವರು ಆಯುಷು ಆರೋಗ್ಯ ಕೊಟ್ಟು ಅವರು ಕೂಡ ಒಂದು ಒಳ್ಳೆಯ ಮುಂದಿನ ದಿನಗಳದ. ಶಿವರಾಜ್ ಸರಿ ನೋಡಿದ್ರೆ ನನಗೆ ಅನಿಸ್ತದೆ ಅವ್ರು ರಿಟೈರ್ಮೆಂಟ್ ಏಜ್ ಇಲ್ಲ ಅಂತ ಅನಿಸ್ತದೆ. ಈಗೆಲ್ಲ 50-55 ಅದಾರ ಅಂತಂದ್ರೆ 60 ಅಂದ್ರೆ ನಾನು ವಂಡರ್ಫುಲ್ ಆಗಿದೆ. ಯಾಕಂದ್ರೆ ನಾ ಬಂದಾಗ ಸರ್ ಒಬ್ಬರೇ ಅಂತ ತಿಳ್ಕೊಂಡಿದ್ದೆ, ಬಾಜು ಕುಂತಾರೆ ಶಿವರಾಜ್ ಸರ್ ಬಿ ಅರೆ ಇವ್ರದೇ ಅದಲ್ಲಪ್ಪ ಅಂತ ತಿಳ್ಕೊಂಡಿದ್ದೆ. ನಾ ಹಾಕಿನ ಎಲ್ಲಿ ಗೆಸ್ಟ್ ಆಗಿ ಮ್ಯಾಕ್ ಕುದಿಸ್ತಾರೆ ಅಂತ ತಿಳ್ಕೊಂಡಿದ್ದೆ. ಬಟ್ ಏನು ಸೇವೆಯಲ್ಲಿದ್ದಾಗ ಕೆಲಸ ಮಾಡ್ತೀವಿ, ಅದೇ ನಮಗೆ ಒಂದು ಒಳ್ಳೆಯ ಹೆಸರನ್ನು ತರ್ತದೆ, ಕೆಟ್ಟ ಹೆಸರನ್ನು ತರ್ತದೆ. ಪಶುಪತಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅವರು ಭಾಳ ಸರಳ, ಸಜ್ಜನ ಮತ್ತು ಮೃದು ಸ್ವಭಾವದವರು. ಯಾರಿಗೂ ಸಹಿತ ಇಲ್ಲಿವರೆಗೆ ಏನು ಕೆಟ್ಟದ್ದು ಆಗಲಿ ಏನು ಇದು ಮಾಡಿಲ್ಲ. ಒಳ್ಳೆಯ ಸೇವೆ ಸಲ್ಲಿಸಿ ಇವತ್ತು ನಗುತ್ತಾ ನಿವೃತ್ತಿ ಆಗ್ತಾ ಇದ್ದಾರೆ. ಬಹುಶಃ ಸರ್ಕಾರಿ ಸೇವೆಯಲ್ಲಿ ಇನ್ನು ಮುಂದೆ ನಗುತ್ತಾ ನಿವೃತ್ತಿ ಆಗೋದಂತೂ ಕಷ್ಟ. ಯಾಕಂದರೆ ಆ ವಿಚಾರಣೆಗಳು ಬೇರೆ ಬೇರೆ ಒಂದು ಒತ್ತಡದ ಈ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬಹುಶಃ ಯಾರು ನೌಕರಸ್ಥರು ಅಷ್ಟು ಖುಷಿಯಾಗಿ ಕೆಲಸನೂ ಮಾಡೋಕ್ಕಾಗಲ್ಲ, ನಿವೃತ್ತಿನೂ ಆಗಂಗಿಲ್ಲ. ಏನೇನೋ ಕಷ್ಟಗಳು, ಮಾನಸಿಕ ಹಿಂಸೆಗಳು, ಬೇರೆ ಬೇರೆ ಥರದ ಒಂದು ಏನೋ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಾವು ಒದ್ದಾಡಿ ಬಹುಶಃ ನಕ್ಕೊತ್ತು ಮನೆಗೆ ಹೋಗೋದಂತೂ ಕಡಿಮೆ. ಇದು ನಾವೆಲ್ಲ ನಿಯತ್ತಿನಿಂದ ಕೆಲಸ ಮಾಡಿದ್ರೆ, ಒಂದು ಒಳ್ಳೆಯ ರೀತಿಯಿಂದ ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸ ಮಾಡಿದರೆ, ಇದೊಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಏನಿದೆ ಅಂದರೆ ಭಾಳ ಒಂದು ಬಡವರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಿ ಜನಾನುರಾಗಿಯಾಗಿ ನಾವು ಕೆಲಸ ಮಾಡಿದರೆ ಒಳ್ಳೆಯ ಹೆಸರನ್ನು ತರ್ಬೋದು ಮತ್ತು ಒಂದು ಇಲಾಖೆಗೆ ಘನತೆ ಗೌರವವನ್ನು ತಂದು ಕೊಡ್ಬೋದು. ಈ ನಿಟ್ಟಿನಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಭಾಳ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅಂತೇಳಿ ಇಂದುಧರ್ ಸರ್ ಅವರು ಹೇಳಿದರು. ಬಹುಶಃ ನಮ್ಮಲ್ಲಿ ಭಾಳ ಕಡಿಮೆ ಅವಧಿಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಆಗ್ತಾಯಿದ್ದಾರೆ. ಭಗವಂತ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ.
ಮುಂದಿನ ದಿನಗಳಲ್ಲಿ ಸಹಿತ ಇನ್ನೂ ಒಳ್ಳೆಯ ರೀತಿಯಿಂದ ಅವರು ಜನರಿಗೆ ಈಗ ನಿವೃತ್ತಿ ಒಂದು ಭಾಗ, ಈ ಸರ್ವಿಸ್ ಒಂದು ಭಾಗ. ನಿವೃತ್ತಿಯಲ್ಲಿ ಸಮಾಜಕ್ಕಾಗಲಿ ಮತ್ತು ಬಂಧು ಬಳಗದವರಿಗಾಗಲಿ ಸಮಯ ಕೊಟ್ಟು ಈ ಉಳಿದಿದ್ದ ಜೀವನ ನಗುತ್ತಾ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ಹೊಂದಿರುವ ಪ್ರಯುಕ್ತ ಮಾಡಿಕೊಳ್ಳಲಾಗಿದೆ. ಪಶುಪತಿ ಸಾಹೇಬರು ನಾವು 28 ವರ್ಷಕ್ಕೆ ಮೊದಲ ಅವರು ನಾನು ಒಂದೇ ಸಲ ಜಾಯ್ನ್ ಆಗಿದ್ದೀವಿ ಚಿತ್ತಾಪುರಕ್ಕೆ. ಜಾಯ್ನ್ ಆದಮೇಲೆ ನಾವೆಲ್ಲ ಈ ಕಡೆ ಹುಮ್ನಾವದಕ್ಕೆ ಬಂದೆವು. ಅಲ್ಲೇ ಎಲ್ಲ ಕೆಲಸ ಮಾಡಿ ಗುಲ್ಬರ್ಗನಲ್ಲೂ ಮಾಡಿದ್ದಾರೆ. ಅವರು ಎಲ್ಲ ಪಿ ಆರಿನಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಒಳ್ಳೆಯ ಒಂದು ಹೆಸರು ಮಾಡಿದ್ದಾರೆ. ತಾಂತ್ರಿಕ ನಿಪುಣತೆಯಿಂದ ಅವ್ರು ಮಾಡಿರುವಂಥ ಕೆಲಸಗಳು ಗುಲ್ಬರ್ಗದಾಗೆಲ್ಲ ಭಾಳಷ್ಟು ವರ್ಕ್ಗಳಿವೆ. ಮತ್ತು ಶಿವರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಾನು ಇಲ್ಲಿ ಉಪವಿಭಾಗದಾಗ ಕೆಲಸ ಮಾಡ್ತಾಯಿದ್ದೆವು 6ರಿಂದ 14 ತನಕ. ನಮ್ಮ ಹತ್ತಿರ ಶಿವರಾಜ್ ಅವ್ರೂ ಒಳ್ಳೆಯ ಥರದ ಎಲ್ಲ ಕೆಲಸ ಮಾಡಿ ಒಳ್ಳೆಯ ಯಾವ ಸೈಟಿಗೂ ಎಲ್ಲ ಸೆಕ್ಷನ್ ಆಫೀಸರ್ ಹೇಳಿದ್ರೆ ಚಾಚು ತಪ್ಪದೇ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು. ಇದು ಜೀವನದಾಗ ಏನದ ಹುಟ್ಟು ಅನಿವಾರ್ಯ, ಸಾವು ಖಚಿತ ಹೆಂಗದ ಹಂಗೆ ಸರ್ವಿಸ್ದಾಗ ಎಲ್ಲರೂ ಒಂದು ಸಲ ಸೇರಬೇಕು. ಮತ್ತು ರಿಟೈರ್ಮೆಂಟ್ ಅಂತೂ ಅವ್ರು ಫಿಕ್ಸ್ ಅದ. ಅವು ಎರಡರ ಮಧ್ಯದಾಗ ನಾವು ಏನು ಕೆಲಸ ಮಾಡ್ತೇವೆ, ನಾವು ಜನೋಪಯೋಗಿ ಈಗ ನಾವು ಪಂಚಾಯತ್ ರಾಜ್ದಾಗ ಕೆಲಸ ಮಾಡಿದೆವು ಅಂದರೆ ಎಲ್ಲ ಜನರ ಸಂಪರ್ಕ ಇರ್ತದೆ. ಬಂದವರಿಗೆ ಅವರಿಗೆಲ್ಲ ಸರಿಯಾಗಿ ಇದು ಮಾಡಿ ನಾವು ಎಲ್ಲ ಒಳ್ಳೆ ಗ್ರಾಮೀಣ ಜನರಿಗೆ ನಾವು ಒಳ್ಳೆಯ ಕೆಲಸಗಳು ಮಾಡಿಕೊಟ್ಟೇವೆ ಅಂತಂದ್ರೆ ಇದು ಆಯ್ತದ. ಅದೆಲ್ಲ ಸರಿಯಾಗಿ ಕೆಲಸ ನಿರ್ವಹಿಸಿ ಪಶುಪತಿಯವರು ಇವತ್ತು ನಿವೃತ್ತಿ ಹೊಂದುತ್ತಿರುತ್ತಾರೆ. ಅದರ ಪ್ರಯುಕ್ತ ಅವರಿಗೂ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ.